ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎಲ್ಲ ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಅದೊಂದಾವರ್ತಿ ಸಾಯಂಕಾಲ ವೇಳದಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವೆರಿ ಗುಡ್ ಈವ್ನಿಂಗ್. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಜಯವಾಗಲಿ, ಶಿಲುಬೆ ರಕ್ತಕ್ಕೆ ಜಯವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರೇ, ಈ ಸಾಯಂಕಾಲ ವೇಳದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನ ಭಕ್ತನಾದ ದಾವೀದನು ಬರೆದ ಕೀರ್ತನೆ 4ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 4 ವರ್ಡ್ಸ್ 1. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀತಿ ಸ್ವರೂಪನಾದ ದೇವರೇ, ನನ್ನ ಪ್ರಾರ್ಥನೆಗೆ ಉತ್ತರಿಸು, ನನ್ನ ಮೊರೆಗೆ ಕಿವಿಗೊಟ್ಟು ನನ್ನನ್ನು ಕರುಣಿಸು ಎಂಬುದಾಗಿ. ಹಾಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಭಕ್ತನಾದ ದಾವೀದನು ಆತನು ಶತ್ರುಗಳಿಂದ ಪೀಡಿತನಾಗಿರುವಾಗ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಏನಂತ? ನೀತಿ ಸ್ವರೂಪನಾದ ದೇವರೇ, ನನ್ನ ಪ್ರಾರ್ಥನೆಗೆ ಉತ್ತರಿಸು ಎಂಬುದಾಗಿ. ಯಾಕಂದರೆ ಕರ್ತನಲ್ಲಿ ದೇವರ ಮಕ್ಕಳೇ, ಯೇಸು ಕ್ರಿಸ್ತನೇನಾಗಿದ್ದಾನೆ? ನೀತಿವಂತ ದೇವರಾಗಿದ್ದಾನೆ. ಆತ ನೀತಿ ಸ್ವರೂಪನಾದ ದೇವರಾಗಿದ್ದಾನೆ. ನೀತಿಗೆ ಆತನ ಏನು ಮಾಡಿದ್ದಾನೆ? ಸ್ವರೂಪನಾಗಿದ್ದಾನೆ. ನೀತಿಗೆ ಆತನ ಸ್ವರೂಪನಾಗಿದ್ದಾನೆ. ನೀತಿಯಲ್ಲಿ ದೇವರಿಗೆ ನಾವು ಬೇಡಿದಾಗ ದೇವರು ಏನು ಮಾಡ್ತಾನೆ? ನಮಗೆ ಅನೀತಿಯಿಂದ ಬಿಡಿಸಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸುವನೆಂಬುದಾಗಿ ನಾವು ನೋಡ್ತೇವೆ. ದೇವರು ನೀತಿವಂತ ದೇವರು ಆಗಿದ್ದಾರೆ, ಆತನು ಅದ್ಭುತ ಸ್ವರೂಪನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀವು ಕೂಡ ನೀತಿ ಸ್ವರೂಪನಾದ ದೇವರ ಪ್ರಾರ್ಥನೆ ಮಾಡಿ ನೀವುಗೆ ಪ್ರಾರ್ಥನೆ ಉತ್ತರಿಸುವನು. ಮತ್ತೆ ದೇವರ ವಾಕ್ಯ ಹೇಳುತ್ತೆ, ನನ್ನ ಮೊರೆಗೆ ಕಿವಿಗೊಟ್ಟು ನನ್ನನ್ನು ಕರುಣಿಸೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವರೇ, ಇವತ್ತು ನಾವು ದೇವರಿಗೆ ಮೊರೆ ಇಟ್ಟಿದಾಗ ಆತನು ಏನು ಮಾಡ್ತಾನೆ? ನಮ್ಮ ಮೊರೆಗೆ ಕಿವಿಗೊಡುವಂಥ ದೇವರಾಗಿದ್ದಾನೆ. ಮತ್ತು ಆ ಪ್ರಾರ್ಥನೆಗೆ ನಮ್ಮ ಮೊರೆಗೆ ಕಿವಿಗೊಟ್ಟು ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವರೇ ಮಕ್ಕಳೇ, ಇವತ್ತು ನೀವು ಆ ಕರುಣೆ ಉಳ್ಳಂಥ ದೇವರಿಗೆ ನೀವು ಪ್ರಾರ್ಥಿಸಿರಿ. ಆ ನೀತಿ ಸ್ವರೂಪನಾದ ದೇವರಿಗೆ ನೀವು ಬೇಡಿದಾಗ, ನೀವು ಪ್ರಾರ್ಥಿಸಿದಾಗ ಆತನು ಕೇಳುವ ದೇವರಾಗಿದ್ದಾನೆ, ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ. ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಇವತ್ತು ಈ ಒಂದು ವಾಕ್ಯವನ್ನು ಎತ್ತಿ ಪ್ರಾರ್ಥಿಸಿದಾಗ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುವನು, ನಿಮ್ಮ ಕಣ್ಣೀರನ್ನು ಒರೆಸುವನು, ನಿಮ್ಮನ್ನು ಕರುಣಿಸುವನು. ಯಾಕಂದರೆ ಆತನು ನೀತಿ ಸ್ವರೂಪನಾದ ದೇವರಾಗಿದ್ದಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಈ ವಾಗ್ದಾನ ಎತ್ತಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವರು ಮತ್ತು ನಿಮ್ಮ ಮೊರೆಗೆ ಕಿವಿಗೊಟ್ಟು ಆತನು ನಿಮ್ಮನ್ನು ಕರುಣಿಸುವನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ದೇವರು ಮತ್ತೊಂದು ಆವರ್ತಿ ಈ ಸಾಯಂಕಾಲ ವೇಳೆಯಲ್ಲಿ ಈ ಒಂದು ವಾಕ್ಯವನ್ನು ನಮ್ಮೆಲ್ಲರ ಆತ್ಮಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಾಲೆಲೂಯಾ. 1 second. May God bless you and your family in the name of Jesus of Nazareth. Hallelujah. Thank you, Jesus. Praise the Lord. Thank you, Jesus. Amen.